ಸುಮಾರು ಸಬ್ಸಿಡಿಗೆ ಕಮಿಷನ್ ಎಷ್ಟರ ಮಟ್ಟಿಗೆ ಓಡ್ತಾ ಇದೆ ಅಂದ್ರೆ 2 ಲಕ್ಷ 3 ಲಕ್ಷ ಸಬ್ಸಿಡಿ ಬಂದಿದ್ದು. ನಾರ್ಮಲ್ ಆಗಿ ಈ ಸಬ್ಸಿಡಿ ರೂಲ್ಸ್ ತಂದಿದ್ದು ಲಾಸ್ ಆಗುವಂತ ಪ್ರೊಡ್ಯೂಸರ್, ಅದರಲ್ಲೂ ಒಳ್ಳೆ ಫಿಲಂ ಮಾಡಿ ಲಾಸ್ ಆಗುವಂತ ಪ್ರೊಡ್ಯೂಸರ್ಗಳಿಗೆ ಕೂಡಲಿ ಅಂತ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಮಾತಾಡ್ತಾ ಇರುವಂತ ವಿಷಯ ಬಂದು ಕನ್ನಡ ಫಿಲಂ ಇಂಡಸ್ಟ್ರಿ ಸಬ್ಸಿಡಿ ಬಗ್ಗೆ. ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಸಬ್ಸಿಡಿ ಅನ್ನೋದು ಇವಾಗಿಂದ ಅಲ್ಲ, ತುಂಬಾ ವರ್ಷದಿಂದ ನಡೀತಾನೆ ಬಂದಿದೆ. ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಲಾಸ್ ಆಗಿರೋರಿಗೆ, ಫಿಲಮ್ ಬಂಡವಾಳ ಹಾಕಿ ಲಾಭ ಆಗದೆ ಇದ್ದವ್ರಿಗೆ ಒಳ್ಳೆ ಕ್ವಾಲಿಟಿ ಫಿಲಮ್ ಮಾಡಿ ಜನ ಅದಕ್ಕೆ ಬೆಲೆ ಕೊಡದೆ ಆ ಫಿಲಮಿಂದ ಪ್ರೊಡ್ಯೂಸರ್ಗಳು ನಷ್ಟ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಈ ಸಬ್ಸಿಡಿ ಅನ್ನೋದು ಶುರು ಆಯಿತು. ಈ ಸಬ್ಸಿಡಿ ಅನ್ನೋದು ಶುರು ಆದ ಮೇಲೆ ದಂಧೆ ಅನ್ನೋದು ಅದ್ರ ಜೊತೆಗೆ ಶುರು ಆಯಿತು. ಯಾವ ರೀತಿ ದಂಧೆ? ಕೆಲವೊಬ್ರು ಈ ಸಬ್ಸಿಡಿ ಕಮಿಟಿನಲ್ಲಿರೋರು ದುಡ್ಡು ಇಸ್ಕೊಂಡು ಯಾರಿಗೆ ಬೇಕು ಅವರಿಗೆ ಸಬ್ಸಿಡಿ ಮಾಡ್ಕೊಡೋದು ಶುರು ಆಯಿತು. ಅದು ಈಗಲೂ ಕೂಡ ನಡೀತಾನೆ ಇದೆ. ಎಷ್ಟೋ ಸಲ ಕೇಸ್ಗಳಾಗಿದೆ, ಕಂಪ್ಲೇಂಟ್ಗಳಾಗಿದೆ, ಯಾರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ಇದಕ್ಕೋಸ್ಕರನೇ ಯಾವಾಗ ನೋಡು ರಿಪೀಟೆಡ್ಲಿ ಬಂದಿರೋ ಅಂತ ದೊಡ್ಡ ಪ್ರೊಡ್ಯೂಸರ್ಗಳಿಗೆ ದುಡ್ಡು ಬರುತ್ತೆ ಹೊರತು ಸಬ್ಸಿಡಿ ಬಂದಿದ್ದು ನಾರ್ಮಲ್ ಆಗಿ ಈ ಸಬ್ಸಿಡಿ ರೂಲ್ಸ್ ತಂದಿದ್ದು ಲಾಸ್ ಆಗುವಂತ ಪ್ರೊಡ್ಯೂಸರ್, ಅದರಲ್ಲೂ ಒಳ್ಳೆ ಫಿಲಂ ಮಾಡಿ ಲಾಸ್ ಆಗುವಂತ ಪ್ರೊಡ್ಯೂಸರ್ಗಳಿಗೆ ಕೂಡಲಿ ಅಂತ. ನಾವು ಸಬ್ಸಿಡಿ ದೊಡ್ಡ ಫಿಲಂಗಳಿಗೂ ಕೊಡ್ಲಿ ಬೇಡ ಅಂತ ಯಾರು ಹೇಳೋದಿಲ್ಲ. ಒಳ್ಳೆ ಗುಣಮಟ್ಟದ ಫಿಲಂಗಳಿಗೆ ಫಸ್ಟ್ ಸಣ್ಣ ಫಿಲಂಗಳಿಗೆ ಕನ್ಸಿಡರ್ ಮಾಡಿ, ಅದಾದ್ಮೇಲೆ ದೊಡ್ಡ ಮಟ್ಟದ ಸಿನಿಮಾಗೆ ಹೋಗಿ. ಕಾರಣ ದೊಡ್ಡ ಮಟ್ಟದ ಸಿನಿಮಾಗಳು ಹೇಗಿದ್ರು ಜನ ನೋಡ್ತಾರೆ, ಫೇಮಸ್ ಆಗೇ ಆಗುತ್ತೆ, ದುಡ್ಡಂತೂ ಬಂದೇ ಬರುತ್ತೆ ಹಾಕಿರೋದು. ಆದ್ರೆ ಸಣ್ಣ ಸಿನಿಮಾಗಳು ಏನಾಗುತ್ತೆ, ಫಿಲಂ ಥಿಯೇಟರ್ಗಳಿಗೆ ರೀಚ್ ಆಗಿರುತ್ತೆ, ಬಟ್ ಆದ್ರೆ ಜನಕ್ಕೆ ರೀಚ್ ಮಾಡೋದಕ್ಕಾಗಿರೋದಿಲ್ಲ. ಅಂತ ಎಷ್ಟೋ ಸಿನಿಮಾಗಳಿರುತ್ತೆ. ಅಂತ ಸಿನಿಮಾಗಳನ್ನ ನೋಡಿ ದಯವಿಟ್ಟು ಅಂತ ಸಿನಿಮಾಗಳಿಗೆ ಸಬ್ಸಿಡಿ ಕೊಡಿ ಅಂತಾನೆ ಈ ಸಬ್ಸಿಡಿ ಸ್ಕೀಮ್ನ ಗೌರ್ಮೆಂಟು ಜಾರಿಗೆ ತಂತು. ಆದರೆ ಈಗ ಆಗ್ತಾ ಇರೋದು ಏನು? 2020 ತನಕ ಒಂದು ಪಾಲಿಸಿ ಇತ್ತು. 2021-22ರಲ್ಲಿ ಸ್ವಲ್ಪ ಕೇಸ್ಗಳಾಗಿ ಹೋಲ್ಡ್ ಆಯಿತು. 2022ರಲ್ಲಿ ಸುಮಾರು 125 ಸಿನಿಮಾ ಇದ್ದಿದ್ದನ್ನ ಬಸವರಾಜ ಬೊಮ್ಮಾಯಿ ಅವರು, ಬಿಜೆಪಿ ಗೌರ್ಮೆಂಟ್ ಅವರು 200 ಸಿನಿಮಾಗೆ ಅಪ್ಗ್ರೇಡ್ ಮಾಡಿದ್ರು. ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಸುಮಾರು 200 ಸಿನಿಮಾಗಳಿಗೆ ಸಬ್ಸಿಡಿ ಅನ್ನೋದು ಕೊಡ್ತಾರೆ. ಎಷ್ಟು ಕೊಡ್ತಾರೆ? 10 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ನಾವೊಂದು 50 ಲಕ್ಷ 60 ಲಕ್ಷ 1 ಕೋಟಿ ಹಾಕಿ ಸಿನಿಮಾ ಮಾಡಿರ್ತೀವಿ, ಏನು ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಸಲ ಹಾಕಿರೋ ಬಂಡವಾಳದಲ್ಲಿ ಅರ್ಧನೂ ಬಂದಿರೋದಿಲ್ಲ, ಒಂದೊಂದ್ಸಲ 10% ಬಂದಿರೋದಿಲ್ಲ. ಅಂತ ಪ್ರೊಡ್ಯೂಸರ್ಗಳು ಒಳ್ಳೆ ಫಿಲಮ್ ಮಾಡಿರ್ತಾರೆ, ಆದ್ರೆ ಬಂಡವಾಳ ಬಂದಿರೋದಿಲ್ವಲ್ಲ, ಅಂತವ್ರಿಗೆ ಈ ಸಬ್ಸಿಡಿ ಹೆಲ್ಪ್ ಆಗ್ತಾ ಇತ್ತು. ಆದ್ರೆ ಏನಾಗ್ತಾ ಇದೆ, ಈಗ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಸಬ್ಸಿಡಿ ಅನ್ನೋದು ಆಗೋಗಿದೆ. ಸುಮಾರು ಸಬ್ಸಿಡಿಗೆ ಕಮಿಷನ್ ಎಷ್ಟರ ಮಟ್ಟಿಗೆ ಓಡ್ತಾ ಇದೆ ಅಂದ್ರೆ 2 ಲಕ್ಷ 3 ಲಕ್ಷ ಈ ಲೆವೆಲ್ಗೆ ಕಮಿಷನ್ ಕೇಳ್ತಾರೆ. 10 ಲಕ್ಷ ಸಬ್ಸಿಡಿ ಕೊಡಬೇಕು ಅಂದ್ರೆ ಗೌರ್ಮೆಂಟ್ ಇಂದ ಸೆಂಟ್ರಲ್ ಇರೋ ಕಮಿಟಿ ಮೆಂಬರ್ಸ್ ಕೇಳ್ತಾ ಇದಾರ, ಇಲ್ಲ ಅವ್ರ ಹೆಸರಲ್ಲಿ ಯಾರಾದ್ರೂ ದಲ್ಲಾಳಿಗಳು ಈ ದುಡ್ಡನ್ನ ಮಾಡ್ಕೊಳ್ತಾ ಇದಾರೆ, ನಿಜವಾಗ್ಲೂ ಗೊತ್ತಿಲ್ಲದೆ ಇರೋ ವಿಷಯ. ಕಾರಣ ಸಬ್ಸಿಡಿ ಕಮಿಟಿನಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅದ್ರಲ್ಲಿ ದೊಡ್ಡ ನಿರ್ದೇಶಕರು, ದೊಡ್ಡ ಪತ್ರಕರ್ತರು, ಸಾಹಿತಿಗಳು, ಇನ್ನ ಫೇಮಸ್ ಆಗಿರೋಂಥ ಆರ್ಟಿಸ್ಟ್ಗಳು, ಇಂಥವರೆಲ್ಲ ಇರ್ತಾರೆ ಆ ಕಮಿಟಿನಲ್ಲಿ. ಯಾರು ದುಡ್ಡು ಕೇಳ್ತಾ ಇದ್ದಾರೆ ಇಷ್ಟು ಜನದಲ್ಲಿ ಅನ್ನೋ ಒಂದು ಪ್ರಶ್ನೆ ಆಗಿ ಉಳ್ಕೊಂಡ್ಬಿಡುತ್ತೆ. ಮೊದಲೇ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಫಿಲಂಗಳು ಬರ್ತಾ ಇರೋದು ಕಡಿಮೆ, ಅದ್ರಲ್ಲಿ ಕ್ವಾಲಿಟಿ ಫಿಲಂ ಇನ್ನ ಕಡಿಮೆ. ಅಂತ ಕ್ವಾಲಿಟಿ ಫಿಲಂ ಮತ್ತೆ ಬರಬೇಕು ಅಂದ್ರೆ ಪ್ರೊಡ್ಯೂಸರ್ಗಳು ಚೆನ್ನಾಗಿರ್ಬೇಕು. ಪ್ರೊಡ್ಯೂಸರ್ಗಳು ಲಾಸ್ ಆಗಿರೋರು ರಿಕವರಿ ಒಂಚೂರಾದ್ರೂ ಆದ್ರೆ ನೆಕ್ಸ್ಟ್ ಇನ್ನೊಂದು ಫಿಲಂ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಈಗ ಎಷ್ಟೋ ಜನ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಬ್ಸಿಡಿಗೋಸ್ಕರನೇ ಫಿಲಂ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಒಂದು 5-6 ಲಕ್ಷದಲ್ಲಿ ಯಾವುದೋ ಒಂದು ಫಿಲಂ ಮಾಡ್ಬಿಡೋದು, ಅದನ್ನ ಅಲ್ಲಿ ಇಲ್ಲಿ ರೈಟ್ಸ್ ಅದು ಇದು ಮಾಡ್ಕೊಂಡು ಒಂದು 2-3 ಲಕ್ಷ ದುಡ್ಡು ಮಾಡ್ಕೊಳ್ಳೋದು. ಅದನ್ನ ಬಿಟ್ರೆ ಇನ್ನೊಂದು 2-3 ಲಕ್ಷ ಇವ್ರು ಕಮಿಷನ್ ಕೊಟ್ರೆ ಅದ್ರಲ್ಲೊಂದು 10 ಲಕ್ಷ ರಿಟರ್ನ್ ಸಬ್ಸಿಡಿ ಅಂತ ಬರುತ್ತೆ. ಓವರ್ ಆಗಿ ಎಲ್ಲ ಹೋಗಿ ಒಂದು 3-4 ಲಕ್ಷ ಕೈಗೆ ಲಾಭ ಅನ್ನೋದು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಫಿಲಂ ಮಾಡೋದು ಕೇಳ್ಬಿಟ್ಟಿದ್ದಾರೆ. ಇದರಿಂದ ಕ್ವಾಲಿಟಿ ಸಿನಿಮಾ ಅನ್ನೋದು ಡೌನ್ ಆಗ್ತಾ ಇದೆ. ಇದಕ್ಕೋಸ್ಕರನೇ ಅಮೆಜಾನು, ನೆಟ್ಫ್ಲಿಕ್ಸ್, ಇನ್ನ ಬೇರೆ OTT ಚಾನೆಲ್ಗಳಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿರುವಂತಹ ಫಿಲಂಗಳನ್ನ ಯಾರು ಕೂಡ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಎಷ್ಟೋ ಜನ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಹೇಳ್ತಾ ಇರ್ತಾರೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಬೆಲೆ ಇಲ್ಲ ಅಂತ. ಕಾರಣ ಇದೆ, ಕ್ವಾಲಿಟಿ ಫಿಲಂ ಅನ್ನೋದಕ್ಕಿಂತ ಎಷ್ಟೋ ಜನ ಈಗ ಮಾಡ್ತಾ ಇರೋ ಫಿಲಂಗಳು ಸಬ್ಸಿಡಿಗೋಸ್ಕರ, ಅವಾರ್ಡ್ಗೋಸ್ಕರ ಮಾಡ್ತಾ ಇದ್ದಾರೆ ಫಿಲಂಗಳನ್ನ. ಅದನ್ನ ಬಿಟ್ಟು ಜನ ಮುಂದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಬೇರೆ ಇಂಡಸ್ಟ್ರಿಗಳಲ್ಲಿ ನೋಡಿ ಎಂತೆಂಥ ಒಳ್ಳೊಳ್ಳೆ ಕ್ವಾಲಿಟಿ ಸಿನಿಮಾಗಳು ಮಾಡ್ತಾರೆ, ಆದ್ರೆ ಕನ್ನಡ ಇಂಡಸ್ಟ್ರಿಗೆ ಯಾಕೆ ಮಾಡೋದಕ್ಕಾಗೋದಿಲ್ವಾ ಅಂತ ಒಂದು ಪ್ರಶ್ನೆ ಮಾಡೋದಾದ್ರೆ, ನಿಜವಾಗ್ಲೂ ಅದಕ್ಕಿಂತ ದೊಡ್ಡ ಮಟ್ಟದ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲೂ ಮಾಡಿದರೆ, ಫೇಮಸ್ಸು ಆಗಿದೆ. ಆದ್ರೆ ದೊಡ್ಡ ಮಟ್ಟದ ಸಿನಿಮಾಗಳು, ಸಣ್ಣ ಸಿನಿಮಾಗಳು ಜನಕ್ಕೆ ರೀಚ್ ಆಗಿರಲ್ಲ, ಆದ್ರೂ ಒಳ್ಳೆ ಸಿನಿಮಾಗಳಾಗಿರುತ್ತೆ. ಅಂತ ಸಿನಿಮಾಗಳಿಗೆ ಸಬ್ಸಿಡಿ ಕೊಡೋದ್ರಿಂದ ಅಂತ ಸಿನಿಮಾಗಳಿಗೆ
ಈ ಪ್ರಶಸ್ತಿಗಳು ಅದು ಇದು ಇರುತ್ತಲ್ಲ, ಇಂಥದ್ದನ್ನೆಲ್ಲ ಕೊಡೋದ್ರಿಂದ ವ್ಯಾಲ್ಯೂ ಅನ್ನೋದು ಉಳ್ಕೊಳ್ಳುತ್ತೆ. ದುಡ್ಡು ಕೊಟ್ಟವ್ರಿಗೆಲ್ಲ ನಾವು ಆ ಪ್ರಶಸ್ತಿ ಕೊಡ್ತೀವಿ, ಅವಾರ್ಡ್ ಕೊಡ್ತೀವಿ, ಇನ್ನು ಈ ಸಬ್ಸಿಡಿ ಕೊಡ್ತೀವಿ ಅನ್ನೋದಾದ್ರೆ 1-2 ಲಕ್ಷ ಖರ್ಚು ಮಾಡ್ಬಿಟ್ಟು ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಒಂದು ಸಿನಿಮಾ ಮಾಡ್ಬಿಟ್ಟು ಲಾಸ್ಟ್ಗೆ 3 ಲಕ್ಷ ಅವ್ರು ಕಮಿಷನ್ ಕೊಟ್ಬಿಟ್ರೆ ಸಾಕು, ದುಡ್ಡು ಬಂದ್ಬಿಡುತ್ತೆ. ಆ ಲೆಕ್ಕಾಚಾರ ಅನ್ನೋದು ಪ್ರೊಡ್ಯೂಸರ್ಗಳಿಗೆ, ಡೈರೆಕ್ಟರ್ಗಳಿಗೆ ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ. ಇದರಿಂದ ಒಳ್ಳೆ ಕ್ವಾಲಿಟಿ ಸಿನಿಮಾ ಬರೋದಿಲ್ಲ. ಈಗ ನೋಡಿ, ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಹೀಗೆ ಸ್ನೇಹಿತರೊಬ್ರು ಕಳ್ಸಿದ್ರು, 2018ರಿಂದ ಸಿನಿಮಾ ಸಬ್ಸಿಡಿ ಅನ್ನೋದು ಓಲ್ಡ್ ಆಗಿದೆ. ಎಷ್ಟು ವರ್ಷ ಆಯ್ತು? ಹತ್ತತ್ರ 6-7 ವರ್ಷದಿಂದ ಸಿನಿಮಾ ಸಬ್ಸಿಡಿ ಅನ್ನೋದು ಓಲ್ಡ್ ಆಗಿತ್ತು. ಕಾರಣ ಏನೋ ಒಂದು ಕೇಸ್ ಫೈಲ್ ಆಗಿತ್ತು. ಈ ಸಬ್ಸಿಡಿನಲ್ಲಿ ಗೋಲ್ಮಾಲ್ ಅನ್ನೋದು ನಡೀತಾ ಇದೆ, ದುಡ್ಡು ಕೊಟ್ರೆ ಯಾರಿಗೆ ಬೇಕಾದ್ರೂ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಒಂದು ಕೇಸ್ ಫೈಲ್ ಆಗಿದ್ದರಿಂದ ಇದು ಹೋಲ್ಡ್ ಆಗಿತ್ತು. ಈಗ ಮತ್ತೆ ಅದನ್ನ ರೀಲಾಂಚ್ ಮಾಡಿ ಮತ್ತೆ ಆ ಸಬ್ಸಿಡಿ ಕಮಿಟಿಗಳು ಫಾರ್ಮ್ ಆಗಿದೆ, ಫಿಲಮ್ಗಳು ನೋಡ್ತಾ ಇದ್ದಾರೆ. ಆ ಕಮಿಟಿಗಳಲ್ಲಿ ಯಾರ್ಯಾರು ಇರ್ತಾರೆ, ಯಾವ ಇಯರ್ ಫಿಲಮ್ ನೋಡ್ತಾ ಇದ್ದಾರೆ ಎಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಟೋಟಲ್ ಆಗಿ ಈ ರಾಜ್ಯ ಚಲನಚಿತ್ರ ವಾರ್ಷಿಕ ಪ್ರಶಸ್ತಿ ಅವಾರ್ಡ್ ಕಮಿಟಿನಲ್ಲಿ ಅಧ್ಯಕ್ಷರು, ಸದಸ್ಯರು ಹಾಗೂ ಇವರೆಲ್ಲ ಸೇರ್ಕೊಂಡು 9 ಜನ ಇರ್ತಾರೆ. ಇನ್ನ ಅದನ್ನ ಬಿಟ್ಟು ವಾರ್ತಾ ಪ್ರಸಾರ ಇಲಾಖೆ ಅವರ ಆಯುಕ್ತರು ಇಲ್ಲ ಡೈರೆಕ್ಟರ್ ಕೂಡ ಒಬ್ರು ಮೆಂಬರ್ ಆಗಿರ್ತಾರೆ ಅದರಲ್ಲಿ. ಇನ್ನು ಉಳಿದಂತೆ 8 ಜನ ನಾರ್ಮಲ್ ಸಬ್ಸಿಡಿ ಕೊಡುವಂತ ಕಮಿಟಿನಲ್ಲಿ ಇರ್ತಾರೆ. ಅದರಲ್ಲಿ 7 ಜನ ಸದಸ್ಯರಾಗಿರ್ತಾರೆ, ಇನ್ನೊಬ್ರು ಬಂದು ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ಇದರಲ್ಲಿ ಇವ್ರು ತೋರಿಸ್ತಾರೆ 2019 ಒಂದು ಇಲ್ಲಿ ಫಿಲಂ ರಾಜ್ಯ ಪ್ರಶಸ್ತಿನಲ್ಲಿ ಯಾರ್ಯಾರಿದ್ದಾರೆ ನೋಡಿ. ನಿರ್ದೇಶಕರು, ನಿರ್ಮಾಪಕರು ನಂಜುಂಡೇಗೌಡರು, ಇನ್ನು ಒಬ್ರು ಡೈರೆಕ್ಟರು, ಒಬ್ರು ಸಾಹಿತಿಗಳು ಮಳವಳ್ಳಿ ಸಾಯಿ ಕೃಷ್ಣ ಅವರು, ಸಂಕಲನಕಾರರು, ಎಡಿಟರು, ಪತ್ರಕರ್ತರು, ಜರ್ನಲಿಸ್ಟು, ಪೂಜಾ ಗಾಂಧಿ ಚಲನಚಿತ್ರ ನಟಿ, ಒಬ್ರು ಮ್ಯೂಸಿಕ್ ಡೈರೆಕ್ಟರು ಪ್ಲಸ್ ವಾರ್ತಾ ಪ್ರಸಾರ ಇಲಾಖೆ. ಕಾರಣ ಇಷ್ಟೇ, ಬಂದು ಒಬ್ಬ ನಿರ್ದೇಶಕರಿಗೆ ಫಿಲಂ ಕ್ವಾಲಿಟಿ ಯಾವ ತರ ಇರುತ್ತೆ, ಅದ್ರಲ್ಲಿ ಕಂಟೆಂಟ್ ಯಾವ ತರ ಇದೆ ಗೊತ್ತಿರುತ್ತೆ. ಇನ್ನ ನಿರ್ಮಾಪಕರಿಗೆ ಆ ಫಿಲಮ್ಗೆ ಎಷ್ಟು ಬಂಡವಾಳ ಹಾಕಿದ್ದಾರೆ, ಏನ್ ಕಂಡೀಷನ್ ಅನ್ನೋದು ಗೊತ್ತಾಗುತ್ತೆ. ಇನ್ನು ಸಾಹಿತಿಗಳು ಅದರಿಂದ ಸಮಾಜಕ್ಕೆ ಒಳ್ಳೆ ಸಂದೇಶ ಸಿಗ್ತಾ ಇದೆಯಾ, ಏನಿದೆ ಅನ್ನೋದನ್ನ ತಿಳ್ಕೊಂಡು ಅದರಲ್ಲಿರುವಂತ ವಿಷಯಗಳನ್ನ ಜಡ್ಜ್ ಮಾಡ್ತಾರೆ. ಎಡಿಟರ್ ಬಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ, ಕ್ಯಾಮ್ರಾ ವರ್ಕ್ ಯಾವ ತರ ಇದೆ ಇದನ್ನ ಜಡ್ಜ್ ಮಾಡ್ತಾರೆ. ಪತ್ರಕರ್ತರು ಇದರಿಂದ ಸೊಸೈಟಿಗೆ ಹಾನಿ ಆಗುತ್ತಾ, ಒಳ್ಳೇದಾಗಿದೆಯಾ, ಇಂಥ ವಿಷಯಗಳನ್ನ ಜಡ್ಜ್ ಮಾಡ್ತಾರೆ. ಹೀರೋಗಳಾಗ್ಬೋದು, ಚಲನಚಿತ್ರ ನಟ ನಟಿಯರು, ಇವರು ಕೂಡ ಇದರಲ್ಲಿ ಫಿಲಂಗಳಲ್ಲಿ ಫೀಲ್ಡ್ ಇಂದಾನೆ ಬಂದಿರೋದ್ರಿಂದ ಈ ಫಿಲಮ್ ಅಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೊಂದು ರೇಟಿಂಗ್ ಕೊಡ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಈ ಫಿಲಂ ಮ್ಯೂಸಿಕ್ ಯಾವ ಮಟ್ಟಕ್ಕಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ. ಇನ್ನ ಆಯುಕ್ತರು ಕಮಿಷನರ್ ಆಫ್ ವಾರ್ತಾ ಪ್ರಸಾರ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇಲ್ವಾ, ಅವರಿಂದ ನಾಮ ನಿರ್ದೇಶಿಸಲ್ಪಟ್ಟ ಜಂಟಿ ನಿರ್ದೇಶಕರು, ಜಾಯಿಂಟ್ ಡೈರೆಕ್ಟರ್, ಈ ತರದವ್ರು ಯಾರಾದ್ರೂ ಒಬ್ರು ಇರ್ತಾರೆ. ಟೋಟಲ್ ಆಗಿ 8 ಜನ ಈ ಕಮಿಟಿನಲ್ಲಿ ಇರ್ತಾರೆ. ಯಾವ್ದ್ರಲ್ಲಿ? ರಾಜ್ಯ ಪ್ರಶಸ್ತಿ ಕಮಿಟಿನಲ್ಲಿ. ಅದನ್ನ ಬಿಟ್ರೆ 2019ನೇ ಸಾಲಿನ ಕನ್ನಡ ಹಾಗೂ ಕರ್ನಾಟಕ ಪ್ರಾದೇಶಿಕ ಭಾಷಾ ಗುಣಾತ್ಮಕ ಚಲನಚಿತ್ರಗಳ ಆಯ್ಕೆ ಸಮಿತಿ ಅಂದ್ರೆ 2019, 20, 21 3 ವರ್ಷದ್ದು ಇಲ್ಲಿದೆ. ಗುಣಾತ್ಮಕ ಒಳ್ಳೆ ಕ್ವಾಲಿಟಿ ಇರೋ ಅಂತ ಪ್ರಾದೇಶಿಕ ಭಾಷೆ, ಕನ್ನಡ ಭಾಷೆ ಮಾತ್ರ ಮಾಡಿರೋ ಅಂತ, ಕನ್ನಡ ಭಾಷೆ ಮಾತ್ರ ಬಳಸಿರೋ ಅಂತ, ಕನ್ನಡ ಭಾಷೆನಲ್ಲೇ ಮಾಡಿರೋ ಅಂತ ಸಿನಿಮಾಗಳಿಗೆ ಸಬ್ಸಿಡಿ ಕಮಿಟಿ ಇದು. 2019 ನೋಡ್ಬಹುದು. ಇಲ್ಲಿ ಬಾನ ಸುಬ್ರಹ್ಮಣ್ಯ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರು, ಜರ್ನಲಿಸ್ಟ್ ಆ ಮಟ್ಟಕ್ಕಿರುವಂತವ್ರು. ಇನ್ನ ಗಿರಿರಾಜು ಹಿರಿಯ ಡೈರೆಕ್ಟರ್ 2019 ಹೇಳ್ತಾ ಇದ್ದೀನಿ ನಾನು. ಸುಧಾ ನರಸಿಂಹರಾಜು ಆಕ್ಟರ್ ಕಮ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಇವರು. ಮನೋಹರ್ ಸಿನಿಮಾಟೋಗ್ರಾಫರು. ಇನ್ನು ಶ್ರೀದೇವಿ ನಟಿ, ಸಂಗೀತ ನಿರ್ದೇಶಕರು ವೈದಿ. ನೋಡ್ಬೋದು ಇದ್ರಲ್ಲೂ ಕೂಡ ಸೇಮ್ ಅದೇ ತರನೇ ಒಬ್ರು ಜರ್ನಲಿಸ್ಟು, ಒಬ್ರು ಡೈರೆಕ್ಟ್ರು, ಒಬ್ರು ಪ್ರೊಡ್ಯೂಸರು, ಒಬ್ರು ನಟಿ, ಒಬ್ರು ಸಿನಿಮಾಟೋಗ್ರಫರು, ಒಬ್ರು ಮ್ಯೂಸಿಕ್ ಡೈರೆಕ್ಟ್ರು, ಇನ್ನ ಜಾಯಿಂಟ್ ಡೈರೆಕ್ಟ್ರು ಇಲ್ಲ ಡೈರೆಕ್ಟ್ರು. ಟೋಟಲ್ ಆಗಿ 7 ಜನ ಈ ಕಮಿಟಿನಲ್ಲಿ ಕೂಡ ಇದ್ದಾರೆ. 2020 ಲಿಸ್ಟ್ ಇಲ್ಲಿದೆ, 2021 ಲಿಸ್ಟ್ ಇಲ್ಲಿದೆ. ಓವರ್ ಆಲ್ ಆಗಿ ನೋಡಿದ್ರೆ ಎಲ್ಲ ದೊಡ್ಡ ಮಟ್ಟಕ್ಕಿರೋರೆ. ಇದರಲ್ಲಿ ಯಾರು ದುಡ್ಡು ಕೇಳ್ತಾ ಇದ್ದಾರೆ? ಸುಮಾರು 3 ಲಕ್ಷದ ತನಕ ಕಮಿಷನ್ ಕೇಳ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇದ್ರ ಬಗ್ಗೆ ನಾವು ಕೂಡ ಹೋಗಿ ವಾರ್ತಾ ಪ್ರಸಾರ ಇಲಾಖೆನಲ್ಲಿ ಕೇಳೋಣ ಅಂದ್ರೆ ಕೇಳಿದ್ವಿ, ಬಟ್ ಆನ್ಸರ್ ಅನ್ನೋದು ಸಿಗುವುದಿಲ್ಲ. ಕಾರಣ ಯಾವುದೇ ಗೌರ್ಮೆಂಟ್ ಆಫೀಸಿಂದ ಇಂಟರ್ವ್ಯೂಗಳು ಕೊಡಬಾರ್ದು ಅಂತ ಟಾಪ್ ಲೆವೆಲ್ ಇಂದ ಆರ್ಡರ್ ಇದೆಯಂತೆ. ಅದಕ್ಕೋಸ್ಕರ ಅವ್ರು ಯಾರು ಕೂಡ ಯಾವುದೇ ಇಂಟರ್ವ್ಯೂಗಳನ್ನ ಕೊಡೋದಿಲ್ಲ. ಇಂಟರ್ವ್ಯೂ ಕೊಡ್ಲಿಲ್ಲ ಅಂದ್ರೆ ಬೇಡ, ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಆದ್ರೂ ಕೊಡಬಹುದು. ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ ಯಾರ್ಯಾರಿದ್ದಾರೆ ಕಮಿಟಿನಲ್ಲಿ ಅಂತ. ಆದ್ರೆ ಈ ದುಡ್ಡು ಕೇಳ್ತಾ ಇರೋರು ಯಾರು? ಇವ್ರನ್ನ ಬಿಟ್ಟು ಇನ್ಯಾರು ಕೇಳೋದಕ್ಕಾಗೋದಿಲ್ಲ. ಸೆಂಟ್ರಲ್ಲಿ ಇನ್ಯಾರು ಬರ್ತಾರೆ ಇವರ ಮಧ್ಯೆ?
7 ಜನ ಕಮಿಟಿ ಮೆಂಬರ್ಸ್ ಇದ್ದಾರೆ. 7 ಜನದಲ್ಲಿ ಯಾರು 3 ಲಕ್ಷ ಕೇಳುವಂತವ್ರು? ಸುಮಾರು 125 ಸಿನಿಮಾಗಳು 2021 ತನಕ ಅಂದ್ರೆ 325 ಸಿನಿಮಾ ಇದೆ ಇವ್ರು ನೋಡೋದಕ್ಕೆ. ಓಕೆ, 125 ಸಿನಿಮಾದಲ್ಲಿ ಆವರೇಜ್ ಆಗಿ 2 ಲಕ್ಷ ಕಮಿಷನ್ ತಗೋತಾರೆ ಒಂದು ಸಿನಿಮಾಗೆ ಅಂದ್ರೆ ಹತ್ತತ್ರ 250 ಲಕ್ಷ, 2.5 ಕೋಟಿ ದುಡ್ಡನ್ನ ಕೇಳ್ತಾ ಇದಾರೆ. ಪ್ಲಸ್ ನಾವು ಸಬ್ಸಿಡಿಗೆ ಅಪ್ಲೈ ಮಾಡಬೇಕು ಅಂದ್ರೆ ಸುಮಾರು 11,500 DD ನಾವೇ ಕಟ್ಟಬೇಕು. ಕಾರಣ ಈ ಸಿನಿಮಾ ನೋಡ್ತಾರಲ್ಲ ಇವ್ರಿಗೆ 500ರಿಂದ 1000 ರೂಪಾಯಿ ಬತ್ತಿ ಅಂತ ಕೊಡ್ತಾರೆ ಸಿನಿಮಾ ನೋಡೋದಕ್ಕೆ, ಒಂದು ಸಿನಿಮಾ ನೋಡೋದಕ್ಕೆ. ಅದನ್ನ ನಾವೇ ನಮ್ಮ ಕೈಯಿಂದ ಕೊಟ್ಟಿರ್ತೀವಿ. ಅದು ನಾನ್ ರೀಫಂಡಬಲ್ ದುಡ್ಡು. 11,500 12,000 ಕಟ್ಟೋದು. ಅದನ್ನ ಬಿಟ್ಟು ಬೇರೆ ಬೇರೆ ಖರ್ಚೆಲ್ಲ ಸೇರಿಸ್ಬಿಟ್ಟು ಒಂದು 15,000 20,000 ಆಗಿರುತ್ತೆ. ಇಷ್ಟು ದುಡ್ಡು ಕೊಟ್ಟು ನಾವು ಸಿನಿಮಾ ನೋಡಿ ಅಂತ ಅವ್ರಿಗೆ ಹೇಳಿರ್ತೀವಿ. ಒಳ್ಳೆ ಸಿನಿಮಾ ಯಾವುದು ಅಂತ ಗುರುತಿಸಿ ಅಂತ ಅವ್ರನ್ನ ಕೂರ್ಸಿರ್ತಾರೆ. ಆಯ್ಕೆ ಸಮಿತಿ ಯಾರು ಮಾಡ್ತಾರೋ ಗೊತ್ತಿಲ್ಲ, ಇದನ್ನ ಸೆಲೆಕ್ಟ್ ಮಾಡ್ತಾ ಇರೋಂಥ ಕಮಿಟಿ ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆದ್ರೆ ಈ ಕಮಿಟಿ ಮಾಡಾದ್ಮೇಲೆ ಆ ಕಮಿಟಿನಲ್ಲಿ ಯಾರು ದುಡ್ಡು ತಿಂತಾ ಇದ್ದಾರೆ, ಯಾರು ನಿಯತ್ತಾಗಿದ್ದಾರೆ ಅಂಥವ್ರನ್ನ ಸೆಲೆಕ್ಟ್ ಯಾಕೆ ಮಾಡೋದಿಲ್ಲ? ಅವರು ಫಿಲಂ ಇಂಡಸ್ಟ್ರಿಯಿಂದನೇ ಬಂದಿರ್ತಾರೆ. ಅವ್ರಿಗೆ ಅರ್ಥ ಆಗ್ಬೇಕು, ಹೌದು ಫಿಲಂ ಇಂಡಸ್ಟ್ರಿನಲ್ಲಿ ಲಾಸ್ ಅನ್ನೋದು ಆಗ್ತಾ ಇದೆ. ನಿಜವಾದ ಒಳ್ಳೆ ಸಿನಿಮಾಗಳಿಗೆ, ಲಾಸ್ ಆಗಿರೋಂಥ ಸಿನಿಮಾಗಳಿಗೆ ಉಳಿಸೋಣ ಬೆಳೆಸೋಣ ಅಂತ ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ಅವರು ಕೂಡ ಸ್ವಲ್ಪ ದುಡ್ಡು ಮಾಡೋ ಮಟ್ಟಕ್ಕೆ ಏನಾದ್ರು ಇಳಿದಿದ್ದಾರ? ಲಾಂಛ ಅನ್ನೋದು ಎಲ್ಲಾ ಫೀಲ್ಡ್ ಅಲ್ಲೂ ಇದೆ. ಆದ್ರೆ ಈ ಮಟ್ಟಕ್ಕೆ ಈ ದೊಡ್ಡ ದೊಡ್ಡ ಹೆಸರು ಮಾಡಿರುವಂತ ಜರ್ನಲಿಸ್ಟ್ ಆಗ್ಬೋದು, ಇನ್ನ ಪ್ರೊಡ್ಯೂಸರ್ಗಳಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಇವ್ರು ಯಾರಾದ್ರೂ ಆಗಿರಬಹುದು, ಯಾರು ದುಡ್ಡು ಕೇಳ್ತಾ ಇದ್ದಾರೆ, ಯಾರು ಲಂಚ ಕೇಳ್ತಾ ಇದ್ದಾರೆ ಅಂಥವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು? ಇಂಥವ್ರಿಂದನೇ ಫಿಲಂ ಇಂಡಸ್ಟ್ರಿ ಟೋಟಲ್ ಆಗಿ ಫೇಲ್ಯೂರ್ ಆಗ್ತಾ ಇದೆ. ವಾರ್ತಾ ಪ್ರಸಾರ ಇಲಾಖೆನಲ್ಲಿ ಏನ್ ಮಾಡೋದಕ್ಕೂ ಆಗೋದಿಲ್ಲ, ಅವ್ರು ಏನು ಹೇಳೋದಕ್ಕೂ ಆಗೋದಿಲ್ಲ. ಕಮಿಟಿ ಇದೆಯಪ್ಪ, ನಾವು ಜಸ್ಟ್ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತೀವಿ. ಆ ಕಮಿಟಿನಲ್ಲಿ ಏನಾಗುತ್ತೆ ಅದೇ ಅವರ ಡಿಸಿಷನ್. ಅವ್ರು ನೋಡಿ ರೇಟಿಂಗ್ ಕೊಡೋದ್ರ ಮೇಲೆ ಇನ್ನ ದುಡ್ಡು ರಿಲೀಸ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ನಾನು ಹೋಗಿದ್ದೆ ವಾರ್ತಾ ಪ್ರಸಾರ ಇಲಾಖೆಗೆ. ಅಲ್ಲೊಂದು 2-3 ಜನ ಈ ಕಮಿಟಿ ಇನ್ಚಾರ್ಜ್ ಅಲ್ಲಿ ಇರ್ತಾರಲ್ಲ ಅಂಥವ್ರ ಹತ್ರನು ಮಾತಾಡದೆ. ಪರ್ಸನಲ್ ಆಗಿ ಹೆಸರು ಹೇಳ್ಬಾರ್ದು, ಬಟ್ ನೆಕ್ಸ್ಟ್ ಲೆವೆಲ್ ಜಾಯಿಂಟ್ ಡೈರೆಕ್ಟರ್ ಲೆವೆಲ್ ಇಂತ ಸ್ವಲ್ಪ ಕೆಳಗಡೆ ಇರೋ ಲೆವೆಲ್ಗೂ ಹೋಗಿ ಮಾತಾಡದೆ. ಈ ತರ ಕಮಿಷನ್ ಎಲ್ಲ ಕೇಳ್ತಾ ಇದಾರಲ್ಲ, ಇದ್ರ ಬಗ್ಗೆ ಕಂಪ್ಲೇಂಟ್ ಏನಾದ್ರು ಮಾಡ್ಬೋದಾ? ಬಟ್ ಆದ್ರೆ ವಿತ್ ಪ್ರೂಫ್ ಮಾಡಿ ಅಂತಾರೆ. ಯಾರು ಪ್ರೂಫ್ ಕೊಡ್ತಾರೆ? ಇಲ್ಲಿ ಕಮಿಷನ್ ಅನ್ನೋದು ನಡೀತಾನೆ ಇದೆ, ದುಡ್ಡು ಅನ್ನೋದು ತಗೊಳ್ತಾನೆ ಇದಾರೆ. ವರ್ಷ ಯಾರು ಸಿನಿಮಾದ ಸಬ್ಸಿಡಿ ಸಿಗ್ಬೇಕು ಅದು ಸಿಗ್ತಾ ಇಲ್ಲ. ಯಾರಿಗೆ ದುಡ್ಡು ಇದೆಯೋ ಅವ್ರಿಗೆ ಸಿಗ್ತಾ ಇದೆ. ಯಾರು ದುಡ್ಡು ಕೊಡ್ತಾರೆ 2-3 ಲಕ್ಷ ಅಂತವ್ರಿಗೆ ಸಬ್ಸಿಡಿ ಏನೋ ಸಿಗ್ತಾ ಇದೆ. ಇದು ಇವಾಗ್ಲಾದ್ರೂ ಬದಲಾಗಬೇಕು. ನಾವು ಕೇಳ್ಕೊಳ್ಳೋದು ಇಷ್ಟೇ. ಗೌರ್ಮೆಂಟ್ ಅವರಾಗ್ಬೋದು, ಇನ್ನ ಪತ್ರಕರ್ತರಾಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಅವರಾಗಿರ್ಬೋದು, ಎಲ್ಲರೂ ಇರೋದು ಸಿನಿಮಾ ನೋಡೋದಕ್ಕೆ, ಸಿನಿಮಾದವ್ರನ್ನ ಬೆಳೆಸೋದಕ್ಕೋಸ್ಕರನೇ. ದಯವಿಟ್ಟು ನಾವು ಕೇಳ್ಕೊಳ್ಳೋದು ಇಷ್ಟೇ. ದುಡ್ಡು ಅನ್ನೋದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಆದ್ರೆ ದುಡ್ಡಾಕಿ ಲಾಸ್ ಮಾಡ್ಕೊಂಡಿರ್ತಾರಲ್ಲ ಅಂತ ಪ್ರೊಡ್ಯೂಸರ್ನ ಉಳಿಸೋ ಬೆಳೆಸೋ ಕೆಲಸ ಮಾಡಿ. ದಯವಿಟ್ಟು ಅವ್ರನ್ನ ಮತ್ತೆ ಕಿತ್ಕೊಂಡು ತಿನ್ನೋ ಕೆಲಸ ಮಾಡಬೇಡಿ ಅಂತ ನಾವು ಕೇಳ್ಕೊಳ್ತೀವಿ. ಈ ಕಿತ್ಕೊಂಡು ತಿಂದಿ ದುಡ್ಡು ಎಷ್ಟು ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆದ್ರೆ ನೀವು ಒಂದಲ್ಲ ಒಂದಿನ ಸಿನಿಮಾ ಮಾಡಿರ್ತೀರಾ, ನೀವು ಕಷ್ಟಗಳಿಂದ ಬಂದಿರ್ತೀರಾ. ಕಷ್ಟ ಅರ್ಥ ಮಾಡ್ಕೊಂಡಿರೋರು ನಿಜವಾದವರಾದ್ರೆ ಯಾರು ಕೂಡ ದುಡ್ಡು ಕೇಳೋದಕ್ಕೆ ಹೋಗೋದಿಲ್ಲ. ಅದನ್ನ ಬಿಟ್ಟು ಇನ್ನೇನು ನಾವೇನು ಹೇಳೋದಕ್ಕಾಗೋದಿಲ್ಲ. ಕೆಲವೊಬ್ರಿಗೆ ಅದೆಲ್ಲ ಲೆಕ್ಕನೇ ಇಲ್ಲ. ಅಯ್ಯೋ ಬಿಟ್ಟಾಕಮ್ಮ, ಯಾರು ಏನಾದ್ರು ಹೇಳ್ಕೊಳ್ಳಿ, ನಾವು ದುಡ್ಡು ಮಾಡ್ಕೊಳ್ಳೋಣ, ನಾವು ನೆಮ್ಮದಿಯಾಗಿರೋಣ ಅನ್ನೋರು ಜಾಸ್ತಿ ಆಗೋಗ್ಬಿಟ್ಟಿರೋದ್ರಿಂದ ಅಂಥವ್ರ ಬಗ್ಗೆ ಮಾತಾಡೋದಕ್ಕೂ ಆಗೋದಿಲ್ಲ. ಆದಷ್ಟು ಯಾರು ದುಡ್ಡು ಕೇಳ್ತಾ ಇದ್ದಾರೆ ಅಂಥವ್ರಿಗೆ ಕೊಡೋದಕ್ಕೆ ಮುಂಚೆ ಯಾರಾದ್ರೂ ಸರಿ 125 ಫಿಲಮ್ ಇದೆ, ವರ್ಷ 375 ಫಿಲಮ್ ದುಡ್ಡು ಕೇಳ್ತಾ ಇದ್ದಾರೆ, ಕೊಡೋರು ಇಂಥವ್ರು ಯಾರಾದ್ರೂ ದುಡ್ಡು ಕೇಳ್ತಾ ಇದ್ರೆ ದಯವಿಟ್ಟು ವಿಡಿಯೋ ಮಾಡಿ ಈ ತರ ಪ್ರಾಬ್ಲಮ್ ಇದೆ ಅಂತ ಹೈಲೈಟ್ ಮಾಡಿ ಅವ್ರನ್ನ. ಅದರಿಂದ ಮುಂದೆ ದುಡ್ಡು ತಗೊಳ್ಳೋರು ಯೋಚನೆ ಮಾಡ್ಲಿ. ಈ ಸಬ್ಸಿಡಿ ಅನ್ನೋದ್ರಲ್ಲಿ ಅಟ್ಲೀಸ್ಟ್ ಪ್ರೊಡ್ಯೂಸರ್ಗಳಿಗೆ, ಲಾಸ್ ಆಗಿರೋ ಪ್ರೊಡ್ಯೂಸರ್ಗಳಿಗೆ ನ್ಯಾಯ ಸಿಗೋ ಆಗ್ಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ನಮ್ಮದು ಒಂದು ಸಿನಿಮಾ ಇದೆ, ನಮ್ಮ ಫ್ರೆಂಡ್ಸ್ದು ಒಂದು ಸಿನಿಮಾ ಇದೆ. ನಾನು ಅದರಿಂದಾನೇ ಬಂದಿರೋನು, ನನಗೂ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಸಿನಿಮಾ ಇಂಡಸ್ಟ್ರಿನಲ್ಲಿ ಸಬ್ಸಿಡಿ ಅನ್ನೋದು ಆದಷ್ಟು ಲಾಸ್ ಆಗಿರುವಂತ ಪ್ರೊಡ್ಯೂಸರ್ಗಳಿಗೆ ಒಳ್ಳೆ ಫಿಲಮ್ ಮಾಡಿ ಅವ್ರಿಗೆ ಏನು ರಿಟರ್ನ್ ಸಿಗದೆ ಇರೋಂಥ ಪ್ರೊಡ್ಯೂಸರ್ಗಳಿಗೆ ಸಿಗೋ ಹಾಗಾಗ್ಲಿ ಅಂತ ಕೇಳ್ಕೊಳ್ತೀವಿ. ಇನ್ನ ಉಳಿದಿದ್ದು ದುಡ್ಡು ಕೊಡೋರು ಬಿಟ್ಟಿದ್ದು, ದುಡ್ಡು ತಗೊಳ್ಳೋರು ಬಿಟ್ಟಿದ್ದು, ಮನಸ್ಸಾಕ್ಷಿ ಇದ್ರೆ, ಮನಸ್ಸಾಕ್ಷಿ ಮರ್ತು ಬಿಟ್ಟಿದಾರೆ ಬಿಡಿ, ಹಾಗೂ ಉಳ್ಕೊಂಡಿದ್ರೆ ದಯವಿಟ್ಟು ಯೋಚನೆ ಮಾಡಿ. ಯಾರು ದುಡ್ಡು ಕೇಳ್ತಾ ಇದಾರೆ ಅಂಥವ್ರ ಮೇಲೆ ಕಂಪ್ಲೇಂಟ್ ರೈಸ್ ಆಗ್ಲಿ. ನೆಕ್ಸ್ಟ್ ಆದ್ರೂ ಅಟ್ಲೀಸ್ಟ್ ದುಡ್ಡು ತಗೊಳ್ಳೋದನ್ನ ನಿಲ್ಲಿಸ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಇದೇ ರೀತಿಯಿಂದ ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡಬೇಕಾಗುತ್ತೆ. ಅಂತ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.